ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಫ್ಲವರ್ ಡಿಸೈನ್ ಸ್ಯಾರಿ ಕುಚ್ಚನ್ನ ತೋರಿಸ್ತೀನಿ. ಇದು ವಿತೌಟ್ ಕುಚ್ ಡಿಸೈನ್ ಆಗಿರುತ್ತೆ. ಆಮೇಲೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಸೊ ಫಸ್ಟ್ ಇಲ್ಲಿ ಅದಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಅಥವಾ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಅಥವಾ ಲಾಕ್, ಇದಕ್ಕೆ ಸಿಂಗಲ್ ಕ್ರೋಶನೂ ಅಂತಾರೆ, ಲಾಕ್ನು ಅಂತಾರೆ. ಸೊ ಇಲ್ಲಿ ಫಸ್ಟಿಂದ ಟೋಟಲಾಗಿ ಲಾಕ್ ಮತ್ತು ಎಲ್ಲ ಸೇರಿಸಿ 5 ಸಿಂಗಲ್ ಕ್ರೋಶಗಳು ಅಥವಾ 5 ಲಾಕ್ಗಳನ್ನ ಮಾಡ್ಕೋಬೇಕು. 5 ಲಾಕ್ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇದು ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ 6 ಚೈನ್ ಹಾಕಬೇಕು. ಸ್ವಲ್ಪ ಲೂಸಾಗಿ ಹಾಕಿ, ತುಂಬ ಟೈಟಾಗಿ ಹಾಕಬೇಡಿ ಈ 6 ಚೈನ್ನ. ಸೊ 6 ಚೈನ್ ಹಾಕ್ಕೊಳ್ಳಿ. ಈಗ 6 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಥರ್ಡ್ ಚೈನ್ಗೆ ಇದರಿಂದ ಕೌಂಟ್ ಮಾಡ್ಕೊಳ್ಳಿ. 1 2 3 ಥರ್ಡ್ ಚೈನ್ಗೆ ಆ ಥರ್ಡ್ ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ದಾರನ ಒಂದು ಸತಿ ತೆಗಿಬೇಕು ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸೊ ಥರ್ಡ್ ಚೈನ್ಗೆ 6 ಚೈನ್ಸ್ ಹಾಕಿದ್ರಲ್ಲ ಅದರಲ್ಲಿ ಥರ್ಡ್ ಚೈನ್ಗೆ ಒಂದು ಡಬಲ್ ಕ್ರೋಶ ಕಂಬ, ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಥರ್ಡ್ ಚೈನ್ ಏನಿರುತ್ತಲ್ಲ ಆ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ. ಸೊ ಹೀಗೆ ಇಲ್ಲಿ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಅದೇ ಸೇಮ್ ಪ್ಲೇಸಿಗೆ ಈ ಕಂಬಗಳನ್ನ ಮಾಡ್ಕೋಬೇಕು. ಸೊ 3 ಕಂಬ ಆದಮೇಲೆ ಈಗ 3 ಚೈನ್ಸ್ ಹಾಕೋಣ. 1 2 3 ಚೈನ್ ಹಾಕಿ ಅದೇ ಸೇಮ್ ಪ್ಲೇಸಿಗೆ ಲಾಕ್ ಮಾಡಬೇಕು. ನಾವು ಥರ್ಡ್ ಚೈನ್ಗೆ ಏನು ಹಾಕ್ತಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ನಮಗೀಗ ಒಂದು ಪೆಟಲ್ ಫಾರ್ಮ್ ಆಯಿತು. ಸೊ ಇದೇ ರೀತಿ ಪೆಟಲ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಸ್ಟಾರ್ಟಿಂಗು 3 ಚೈನ್ ಹಾಕಬೇಕು. ಒಂದು ಪೆಟಲ್ ಹಾಕಬೇಕಂದ್ರೆ ಫಸ್ಟು 3 ಚೈನ್ ಹಾಕಿ ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು, ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಸೇಮ್ ಪ್ಲೇಸ್ಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಪೆಟಲ್ ಕಂಪ್ಲೀಟ್ ಆಗುತ್ತೆ. ಸೊ ಟೋಟಲಾಗಿ 5 ಕಂಬ ಆದಂಗೆ. ಫಸ್ಟ್ 3 ಚೈನು, ಲಾಸ್ಟ್ 3 ಚೈನು, ಮಧ್ಯದಲ್ಲಿ 3 ಡಬಲ್ ಕ್ರೋಶ ಕಂಬ. ಸೊ ನೀವು ಕಂಬ ಮಾಡ್ಕೊತ ಹೋದರೆ ನಿಮಗೆ ಪ್ಲೇಸು ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ನಿಮಗೆ ಗೊತ್ತಾಗುತ್ತೆ ಅಲ್ಲಿ 5 ಪೆಟಲ್ಸ್ ಇಡಿಸುವಷ್ಟು ಪ್ಲೇಸು ಬರುತ್ತೆ. ಸೊ ನೀವು ಒಂದೊಂದೇ ಪೆಟಲ್ಸ್ ಹಾಕೋತೋದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಹಾಕುವಾಗ. ಸೊ ಮತ್ತೆ ಥರ್ಡ್ ಪೆಟಲ್ ಹಾಕೋಕ್ಕೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಿ ಸೇಮ್ ಪ್ಲೇಸಿಗೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಡಬಲ್ ಕ್ರೋಶ ಕಂಬ ಮಾಡಬೇಕು. 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬ ಮಾಡಿದ ಮೇಲೆ 3 ಚೈನ್ ಹಾಕಿ ಅದೇ ಪ್ಲೇಸ್ಗೆ ಹೋಗಿ ಲಾಕ್ ಮಾಡಬೇಕು. ಅಂದರೆ ಥರ್ಡ್ ಚೈನಿಗೆ ಏನು ಹಾಕ್ತಾ ಇರ್ತೀವಲ್ಲ ಅದೇ ಪ್ಲೇಸ್ಗೆ ಹೋಗಿ ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು ಇಲ್ಲಿ 5 ಪೆಟಲ್ಸ್ನ ಮಾಡ್ಕೋಬೇಕು. ಒಂದು ಸ್ವಲ್ಪ ಸರಿಸ್ಕೊಳ್ಳಿ ಈ ರೀತಿ. ಸೊ ನೋಡಿ ಇಲ್ಲಿ ನಾನು 5 ಪೆಟಲ್ಸ್ನ ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ 5 ಪೆಟಲ್ಸ್ ಆದಮೇಲೆ ಈಗ ಟೈಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಟೈಟ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನಾವೇನು ಫಸ್ಟ್ 3 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಸ್ಟ್ರೇಟಾಗಿ, ಸೊ ಆ 3 ಚೈನ್ ಒಳಗಡೆ ಈ ರೀತಿ ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಅದಾದಮೇಲೆ ಸ್ಟ್ರೇಟಾಗಿ ನೋಡಿ, ಅಂದರೆ ನಿಮಗೆ ಪೆಟಲ್ಲು ನೀಟಾಗಿ ಕೂಡುತ್ತೆ. ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಲಾಕ್ ಮಾಡಿದರೆ ಸೀರೆಗೆ ನೀಟಾಗಿ ಕೂಡುತ್ತೆ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ 5 ಸಿಂಗಲ್ ಕ್ರೋಶ ಮಾಡಿದ್ದೇನಲ್ಲ, ಸೊ ಇಲ್ಲೂ ಕೂಡ ಎಲ್ಲ ಕಡೆ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಪೂರ್ತಿ ಡಿಸೈನ್ ನೋಡಿ ನಿಮಗೆ ಸ್ಪೇಸು ಜಾಸ್ತಿ ಅನಿಸಿದರೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 5 ಸಿಂಗಲ್ ಕ್ರೋಶಗಳನ್ನ ಅಥವಾ 5 ಲಾಕ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪೆಟಲ್ಲು ನಿಮಗೆ ಡಿಸೈನ್ ಬರುತ್ತೆ ಫ್ಲವರ್ದು. ಈಗ ನೆಕ್ಸ್ಟ್ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಬೇಕಂದರೆ ಆ್ಯಡ್ ಮಾಡಿ, ಬೇಡ ಅಂದರೆ ಇಲ್ಲಿ 5 ಚೈನ್ನ
ಹಾಕ್ಕೊಂಡು ಕುಚ್ಚು ಕಟ್ಟಕ್ಕೆ ಕೂಡ ನೀವು ಸ್ಪೇಸ್ ಬಿಟ್ಕೋಬೋದು. ನಾನು ಇದಕ್ಕೆ ವಿತೌಟ್ ಕುಚ್ಚು ಹಾಕ್ತಾ ಇರೋದ್ರಿಂದ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಕುಚ್ಚು ಬೇಕನ್ನೋರು 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಮತ್ತೆ 5 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ 5 ಸಾಕು, ಅದೇ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗುತ್ತೆ. ನೀವು ಇನ್ನೂ ಹೆಚ್ಚಿಗೆ ಹಾಕ್ಕೊಂಡ್ರೆ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಸೊ ನೀವು ಎಂಡಲ್ಲಿ ನೋಡಿಕೊಂಡು ಬೇಕಂದರೆ ಗ್ಯಾಪ್ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಮಾಡ್ಕೊಳ್ಳಿ. ಸೊ ಈ ಸಿಂಗಲ್ ಕ್ರೋಶಗಳನ್ನ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಗ್ಯಾಪ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲಿ 5 ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಮತ್ತೆ ಫ್ಲವರ್ ಹಾಕೋಕ್ಕೆ ಫಸ್ಟು 3 ಚೈನ್ ಹಾಕಬೇಕು. ಈ 3 ಚೈನ್ ಏನಕ್ಕೆ ಹಾಕ್ತೀವಿ ಅಂದರೆ ಇದು ಫ್ಲವರ್ ಬುಡಕ್ಕೆ ಹೋಗಿಬಿಡುತ್ತೆ, ಇದು ಕಾಣಿಸೋದೇ ಇಲ್ಲ ನಮಗೆ. ಸೊ ಅದಕ್ಕೋಸ್ಕರ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿದ್ಮೇಲೆ ಈ 6 ಚೈನ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ, ತುಂಬ ಟೈಟಾಗಿ ಹಾಕೋಬೇಡಿ. 6 ಚೈನ್ಸ್ ಹಾಕ್ಕೊಳ್ಳಿ. 6 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗ 3rd ಚೈನ್ಗೆ 1 2 3 3rd ಚೈನ್ಗೆ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶ ಕಂಬ, ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬ. ಸೊ ಟೋಟಲಾಗಿ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಸೊ 3 ಕಂಬ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕಿ ಅದನ್ನು ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಇದರಲ್ಲಿ 3 ಚೈನ್ ಹಾಕಲ್ಲ, ಯಾಕಂದರೆ ನಾವು 6 ಚೈನ್ ಹಾಕಿರ್ತೀವಲ್ಲ, ಆ 3 ಚೈನ್ ಒಂದು ಫೋಲ್ಡಾಗಿ ಫಸ್ಟೇ ಒಂದು ಚೈನ್ ಆಗಿ ಒಂದು ಕಂಬ ಆಗಿ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ 3 ಚೈನ್ ಹಾಕಲ್ಲ. ನೆಕ್ಸ್ಟ್ ಎಲ್ಲ ಪೆಟಲ್ಸಿಗೂ ಕೂಡ ಫಸ್ಟ್ 3 ಚೈನ್ ಹಾಕಬೇಕು. ಅದಾದಮೇಲೆ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು, ಮತ್ತು 3 ಚೈನ್ ಹಾಕಿ ಆ ಪೆಟಲ್ನ ಎಂಡ್ ಮಾಡಿ ಅದೇ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಸೊ ಇದೇ ರೀತಿ ಪೆಟಲ್ಸ್ ಹಾಕ್ಕೊಂಡು ಹೋಗಬೇಕು. ನಿಮಗೆ ಬೇಕಂದರೆ 5 ಜಾಸ್ತಿ ಆಗುತ್ತೆ, ಕಂಫರ್ಟ್ ಆಗಲ್ಲ ಅಂತಂದರೆ ನೀವು 4 ಪೆಟಲ್ಸ್ ಕೂಡ ಹಾಕೋಬೋದು. ಬಟ್ ಅದು ಫ್ಲವರ್ ಡಿಸೈನ್ ಥರ ಕಾಣಿಸಲ್ಲ ಒಂಥರ. ಸೊ 5 ಹಾಕಿದರೆ ನೀಟಾಗಿ ಫ್ಲವರ್ ಶೇಪ್ ಬರುತ್ತೆ. ಸೊ ಅಲ್ಲಿ ಕಂಟಿನ್ಯೂ 5 ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ 5 ಪೆಟಲ್ಸ್ ಹಾಕಿದ ಮೇಲೆ ಸ್ವಲ್ಪ ಟೈಟ್ ಮಾಡಿಕೊಂಡು ನೀಡಲ್ ಮೇಲೆ ಈಗ ಒಂದು ಸತಿ ದಾರ ಸುತ್ತಿ ಇಲ್ಲಿ ಫಸ್ಟ್ ಏನು 3 ಚೈನ್ ಹಾಕಿರ್ತೀವಲ್ಲ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಒಂದು ಕಂಬ ಮಾಡಿಕೊಂಡು ಆಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಸ್ಟ್ರೇಟಾಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಫ್ಲವರ್ ಶೇಪ್ ಡಿಸೈನ್ದು ಬರುತ್ತೆ. ಸೊ ಮತ್ತು ಪಕ್ಕದಲ್ಲಿ ಮತ್ತೆ 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಲಾಕ್ನು ಸೇರಿಸಿ 5 ಸಿಂಗಲ್ ಕ್ರೋಶ, ಲಾಕ್ನ ಬಿಟ್ಟು ಅಂದರೆ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಸೊ 5 ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಹಾಕಬೇಕು. ನೀವು ಬೇಕಂದರೆ ಇಲ್ಲಿ ಬೀಡ್ ಪ್ಲೇಸಲ್ಲಿ ಕುಚ್ಚು ಕೂಡ ಕಟ್ಕೋಬೋದು 5 ಚೈನ್ ಹಾಕಿ. ಆಮೇಲೆ ಈ ಗಮ್ ಹಚ್ಚಿದನ್ನ ಡಿಸೈನ್ನ ಸ್ಟಿಕ್ ಮಾಡಬೇಕು, ಅಂದರೆ ನೀಟಾಗಿ ಕೂಡುತ್ತೆ. ಸೊ ಇಲ್ಲಿ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಮಧ್ಯದಲ್ಲೂ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಯಾವ ಸೈಜ್ ಬೀಡ್ ಹಿಡಿಸುತ್ತೆ ಆ ಸೈಜ್ ಬೀಡನ್ನ ಗಮ್ ಹಾಕಿ ಅಂಟಿಸಿ. ಆಮೇಲೆ ನಾನು ಈ ಫ್ಲವರ್ನು ಕೂಡ ಇಲ್ಲಿ ಗಮ್ ಹಾಕಿ ಅಂಟಿಸಿದ್ದೀನಿ. ಸೊ ಅದಕ್ಕೆ ಈ ರೀತಿ ಸ್ಟಿಫಾಗಿ ಕುಂತಿದೆ, ಇಲ್ಲಾಂದರೆ ಅದು ಫೋಲ್ಡ್ ಆಗಿಬಿಡುತ್ತೆ. ಸೊ ಕಂಪಲ್ಸರಿ ಗಮ್ ಹಾಕಿ ಸ್ಟಿಕ್ ಮಾಡಿ. ನೀವು ಬೇಕಂದರೆ ಬೇರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಆಮೇಲೆ ಕುಚ್ಚು ಕೂಡ ನೀವು ಯೂಸ್ ಮಾಡ್ಬೋದು ಈ ಡಿಸೈನಲ್ಲಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಹಾಕ್ಕೊಳ್ಳಿ. ನಿಮಗಿದು ಫ್ಲವರ್ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.